ಅವರು ಅಜ್ಜನ ಪ್ರೀತಿಯ ಮೊಮ್ಮಗ, ತಂದೆ ತಾಯಿಯ ಕಿಲಾಡಿ ಪುಟ್ಟ. ಆರ್ಥಿಕವಾಗಿ ಅಷ್ಟು ಅನುಕೂಲ ಇಲ್ಲದ ಸಂಸಾರದ ಹಿನ್ನೆಲೆ. ಇವುಗಳ ನಡುವೆಯೇ ತಾನು ಏನಾದರೂ ಸಾಧನೆ ಮಾಡಬೇಕು ಎನ್ನುವ ಕನಸಿನ ಗೂಡನ್ನು ಅಕ್ಷರದಿಂದಲೇ ನೈದವರು. ಕಡಲ ತೀರದ ನಗರಿಯಲ್ಲಿ ಹುಟ್ಟಿ ಬೆಳೆದ ಇವರು ಬರವಣಿಗೆ, ಛಾಯಾಗ್ರಹಣ, ಕಲೆ, ಸಂಗೀತ, ನೂತನ ಫ್ಯಾಷನ್ ಹಾಗೂ ಆಧ್ಯಾತ್ಮಗಳಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿದವರು. ಇವರನ್ನು ಎಲ್ಲಕ್ಕಿಂತ ಹೆಚ್ಚು ಸೆಳೆದದ್ದು ಓದುವ ಮತ್ತು ಬರೆಯುವ ಹವ್ಯಾಸ. ಪ್ರತಿದಿನ ಪ್ರೀತಿಯ ಅಜ್ಜನಿಗೆ ಪತ್ರಿಕೆಯನ್ನು ಓದಿ ಹೇಳುತ್ತಾ ಪತ್ರಿಕೋದ್ಯಮದೆಡೆಗೆ ಬಾಗಿದವರು. ಆಗ ಚಿನ್ನದ ಪದಕ ಪಡೆದು ವಿದ್ಯಾಭ್ಯಾಸ ಪೂರ್ಣಗೊಳಿಸಿದರು. ಈಗ ಸ್ವರ್ಣಾಕ್ಷರದಲ್ಲಿಯೇ ಬರೆದಿಡಬಹುದಾದಂತಹ ಬರಹಗಳನ್ನು ಓದುಗರಿಗೆ ಉಣಬಡಿಸುತ್ತಿದ್ದಾರೆ. ಹಾಗಂತ ಇವರ ಜೀವನದ ಹಾದಿಯೇನು ಹೂವಿನ ಹಾಸಿಗೆ ಆಗಿರಲಿಲ್ಲ. ಪ್ರತಿದಿನ ಶಾಲೆಗೆ 5 ಕಿಲೋಮೀಟರ್ ಅಷ್ಟು ದೂರ ಬರೀ ಕಾಲಲ್ಲೇ ನಡೆದು ಸಾಗಬೇಕಿತ್ತು. ಕಾಲಿಗೆ ಚಪ್ಪಲಿ ಎಂದು ಕಂಡಿದ್ದು ಪದವಿ ವಿದ್ಯಾಭ್ಯಾಸ ಮಾಡುವಾಗ. ಜೀವನದ ಗುರಿ ಮುಟ್ಟಲು ಮಹಾನಗರಿ ಬೆಂಗಳೂರಿಗೆ ಬಂದರೆ ಅಲ್ಲಿ ಕಾಡಿದ್ದು ಉದ್ಯೋಗ ಸಮಸ್ಯೆ. ಸೂಕ್ತ ಮಾರ್ಗದರ್ಶನ ಹಾಗೂ ಅವಕಾಶಗಳು ದೊರಕದೆ 1 ವರ್ಷ ನಿರುದ್ಯೋಗಿಯಾಗಿಯೇ ಉಳಿದರು. ಸಮಯದ ಬೆಲೆ ಅರಿತಿದ್ದ ಇವರು ಬಿಡುವಿನ ಸಮಯವನ್ನೆಲ್ಲ ಓದಲು ಮೀಸಲಿಟ್ಟರು. ಹಾದಿ ಬೀದಿ ಎನ್ನುವ ತಾರತಮ್ಯವಿಲ್ಲದೆ, ಬಸ್ ಸ್ಟ್ಯಾಂಡ್ ಎನ್ನುವ ಕೀಳರಿಮೆ ಇಲ್ಲದೆ ಎಲ್ಲೆಂದರಲ್ಲಿ ಕುಳಿತು ಓದಲು ಪ್ರಾರಂಭಿಸಿದರು. ತಮ್ಮ ಪರಿಶ್ರಮ ಹಾಗೂ ಜ್ಞಾನದಿಂದಲೇ ಮಾಧ್ಯಮದ ಪ್ರಪಂಚಕ್ಕೆ ಕಾಲಿಟ್ಟರು. ಅಲ್ಲೂ ಸಹ ಅವರಿಗೆ ದೊರಕಿದ್ದು ಒಂದಷ್ಟು ತಿರಸ್ಕಾರ, ಬೈಗುಳ ಹಾಗೂ ಅವಕಾಶಗಳ ಕೊರತೆ. ಹೀಗಿದ್ದರೂ ಅದ್ಯಾವುದು ಅವರ ತಪಸ್ಸಿಗೆ ತಡೆಯಾಗಲಿಲ್ಲ. ಬದಲಾಗಿ ನಿರಂತರವಾದ ಅವರ ಪರಿಶ್ರಮಕ್ಕೆ ಯಶಸ್ಸಿನ ಬಾಗಿಲು ತೆರೆಯುತ್ತಾ ಹೋಯಿತು. ಹೆಜ್ಜೆ ಹೆಜ್ಜೆಗೂ ಸಮಸ್ಯೆಗಳು ಎದುರಾಗುತ್ತಲೇ ಇವೆ ಎಂದು ಎದೆಗುಂದಿದವರಲ್ಲ. ಎದುರಾದ ಕಷ್ಟಗಳನ್ನು ಮೈಗೊಡವಿ ನಿಂತ ವಿಶೇಷ ವ್ಯಕ್ತಿತ್ವ ವಿಶ್ವೇಶ್ವರ ಭಟ್ ಅವರದ್ದು. ಸ್ನಾತಕೋತ್ತರ ಪದವೀಧರರಾದ ಇವರು ವಿಜಯ ಕರ್ನಾಟಕ, ಕನ್ನಡಪ್ರಭ ದೈನಿಕಗಳಲ್ಲಿ, ಸುವರ್ಣ ನ್ಯೂಸ್ ಚಾನೆಲ್ನಲ್ಲಿ ಪ್ರಧಾನ ಸಂಪಾದಕರಾಗಿ ಕಾರ್ಯನಿರ್ವಹಿಸಿದರು. ಪ್ರಸ್ತುತ ವಿಶ್ವವಾಣಿ ಮತ್ತು ಲೋಕಧ್ವನಿ ಪತ್ರಿಕೆಯ ಮುಖ್ಯಸ್ಥರು ಹಾಗೂ ಪ್ರಧಾನ ಸಂಪಾದಕರಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ದೇಶ ಸುತ್ತು ಕೋಶ ಓದು ಎನ್ನುವ ನಾಣ್ಣುಡಿಯಂತೆ 86ಕ್ಕೂ ಅಧಿಕ ದೇಶಗಳನ್ನು ಸುತ್ತಿ ಸಾವಿರಾರು ಪುಸ್ತಕಗಳನ್ನು ಓದಿ ಅಪಾರ ಜ್ಞಾನವನ್ನು ಹೊಂದಿರುವ ಅಪರೂಪದ ವ್ಯಕ್ತಿ. ಪ್ರತಿ ವರ್ಷವೂ ತನ್ನ ಬರವಣಿಗೆಯ ಅಭಿಮಾನಿಗಳಿಗಾಗಿ ಭಿನ್ನ ಹಾಗೂ ವಿಶೇಷ ಮಾಹಿತಿ ಹೊಂದಿರುವ ಪುಸ್ತಕಗಳನ್ನು ಲೋಕಾರ್ಪಣೆ ಮಾಡುತ್ತಲೇ ಬಂದಿದ್ದಾರೆ. ಅವು ಈಗ ಸುಮಾರು 83ಕ್ಕೂ ಅಧಿಕ ಸಂಖ್ಯೆಗಳನ್ನು ದಾಟಿರುವುದು ಭಟ್ಟರ ಹಿರಿಮೆ. ಹಿತಮಿತವಾದ ನಡೆನುಡಿ, ಆಕರ್ಷಕ ವ್ಯಕ್ತಿತ್ವ, ಅದ್ಭುತವಾದ ವ್ಯವಹಾರ ಜ್ಞಾನ, ನಗುಮುಖದ ಸ್ನೇಹಜೀವಿ ಹಾಗೂ ಸದಾ ಚೈತನ್ಯಶೀಲರಾದ ಇವರನ್ನು ಪತ್ರಿಕಾ ಪ್ರಪಂಚದ ದೈತ್ಯ, ಹೊಸತನದ ಹರಿಕಾರ ಹಾಗೂ ಪತ್ರಿಕೋದ್ಯಮದ ಅಚ್ಚರಿ ಎಂದು ಕರೆಯುತ್ತಾರೆ. ಪತ್ರಕರ್ತರಿಗೆ ಅದ್ಭುತ ಮಾರ್ಗದರ್ಶಕ. ಕನ್ನಡ ಪತ್ರಿಕೋದ್ಯಮ ನಿಂತ ನೀರಾಗಬಾರದು, ಬದಲಿಗೆ ಹೊಸ ಹೊಸ ಪ್ರತಿಭೆಗಳು ಬರಬೇಕು. ಸಮಾಜದಲ್ಲಿ ಶಾಂತಿ ಹಾಗೂ ಸುವ್ಯವಸ್ಥೆ ನೆಲೆಸಬೇಕು ಎನ್ನುವ ಆಕಾಂಕ್ಷೆ ಇವರದ್ದು. ತಮ್ಮ ಆಶಯದಂತೆ ಇಂದು ಸ್ವಂತ ಪತ್ರಿಕೆಯ ಸಂಸ್ಥೆಯನ್ನು ಕಟ್ಟಿ ನಿಲ್ಲಿಸಿದ್ದಾರೆ. ಇದರೊಟ್ಟಿಗೆ ಸಾಕಷ್ಟು ಪತ್ರಕರ್ತರಿಗೆ ಉದ್ಯೋಗಾವಕಾಶ, ಸೂಕ್ತ ಮಾರ್ಗದರ್ಶನ ಹಾಗೂ ಉಪಯುಕ್ತ ತರಬೇತಿಯನ್ನು ಸಹ ನೀಡುತ್ತಾ ಬಂದಿದ್ದಾರೆ. ಕನ್ನಡ ನಾಡು ಕಂಡ ಅಪರೂಪದ ವ್ಯಕ್ತಿತ್ವಕ್ಕೆ ಇದೀಗ 58ರ ಹರೆಯ. ಈ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಜನ್ಮದಿನದ ಶುಭಾಶಯ ಕೋರೋಣ. ಹಾಗೆಯೇ ಇವರ ನೇತೃತ್ವದಲ್ಲಿ ಇನ್ನಷ್ಟು ಜನರಿಗೆ ಮಾರ್ಗದರ್ಶನ ದೊರೆಯಲಿ ಎಂದು ಆಶಿಸೋಣ. ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.